ಸ್ನೇಹಿತರೆ, ನಾವು ಚಳ್ಳಕೆರೆ ಹತ್ರ ಪರಶುರಾಂಪುರಕ್ಕೆ ಲೋಡ್ಗೆ ಬಂದ್ವಿ. ಕಾಟ ಎಲ್ಲ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣವೇ ಪೂಜೆ ಮಾಡ್ತಾಯಿದ್ರು. ಕಲ್ಲಂಗಡಿಗೆಲ್ಲ ಹೂವಿನಾರ ಎಲ್ಲ ಹಾಕಿ ಬೊಟ್ಟೆಲ್ಲ ಇಡ್ತಾ ಇದ್ದಾರೆ ನೋಡಿ. ಊದ್ಬತ್ತಿ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ಪೂಜೆ ಎಲ್ಲ ಆದಮೇಲೆ ನಮ್ಮ ಗಾಡಿ ಲೋಡಿಂಗ್ ಎಲ್ಲ ಶುರು ಮಾಡಿದ್ರು. ನೋಡಿ ಎಷ್ಟು ಲೋಡ್ ಮಾಡಿದ್ದಾರೆ. ಆವಾಗಲೇ ಒಂದು ಗಾಡಿ ಲೋಡ್ ಆಗಿ ನಿಂತಿದೆ. ಅದೆಲ್ಲ ಆದಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೊಲದಲ್ಲಿ ಕಾಯಿಗಳಂತೂ ಸೂಪರ್ ಆಗಿದ್ದಾವೆ. ನೋಡಿ ಹೆಂಗೆ ಲೋಡ್ ಮಾಡ್ತಾ ಇದ್ದಾರೆ. ಒಂದೊಂದು ಬುಟ್ಟಿಯಲ್ಲೇ ತಗೊಂಬಂದು ಹಾಕ್ತಾ ಇದ್ದಾರೆ. ಅದ್ರ ಒಳಕ್ಕೆ ಹೋಗ್ಬೋದು ಹೊಲದಲ್ಲಿ, ಅಲ್ಲಿ ಸಿಗಾಕೋಬಿಡುತ್ತೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹೊಲದೊಳಗಡೆನೆ ಹೊಡೆದು ನಿಲ್ಲಿಸಿದ್ದೀವಿ ಗಾಡಿ. ಆ ಹೊಲದಲ್ಲೆಲ್ಲ ಕೂಡ ನೀರೆಲ್ಲ ನಿಂತಿದ್ದಾವೆ, ಮತ್ತು ಅದೆಲ್ಲ ಕೂಡ ಗಟ್ಟಿ ಇಲ್ಲ, ಮತ್ತು ಸಿಗಾಕೋಬಿಟ್ರೆ ಕಷ್ಟ ಆಗುತ್ತೆ ಅಂತೇಳಿ ಇಲ್ಲಿ ಹೊರಗಡೆ ನಿಲ್ಸಿದ್ದೀನಿ. ಲೋಡ್ ಮಾಡ್ತಾ ಮಧ್ಯಾಹ್ನ ಆಯಿತು. ನಮಗೆಲ್ಲರಿಗೂ ಊಟ ತಂದಿದ್ರು ರೈತರು. ಇಲ್ಲೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಎಲ್ಲರೂ. ಈ ರೀತಿ ಹೊಲದಲ್ಲಿ ಊಟ ಮಾಡೋದಿಕ್ಕೂ ಮತ್ತು ಈ ರೈತರು ತಂದು ಕೊಟ್ಟಿರೋ ಊಟ ಮಾಡೋದಿಕ್ಕೂ ತುಂಬ ಅದೃಷ್ಟ ಮಾಡಿರಬೇಕು. ಈ ಹಣ್ಣದ ಋಣ ಎಲ್ಲೆಲ್ಲಿರುತ್ತೋ ಹೇಳೋದಿಕ್ಕಾಗೋದಿಲ್ಲ. ಸ್ನೇಹಿತರು, ನೀವು ಯಾರಾದರೂ ಈ ಕಲ್ಲಂಗಡಿನ ಬಲ್ಕಾಗಿ ತಗೋಬೇಕು ಅಂತಿದ್ರೆ ಈ ನಂಬರ್ಗೆ ಫೋನ್ ಮಾಡಿ. ತಬ್ರೇಜ್ ಅಂತ ಎಲ್ಲ ಒಳ್ಳೆ ರೇಟ್ಗೆ ಕೊಡ್ತಾರೆ. ಏನಂದರೆ 1-2 ಕಾಯಿಗೋಸ್ಕರ ಫೋನ್ ಮಾಡಿಬಿಟ್ಟಿರಾ, ಏನಿದ್ರು ಒಂದು ಪಿಕಪ್ಪು ಇಲ್ಲಾಂದರೆ ಒಂದು ಕ್ಯಾಂಟ್ರಷ್ಟು ಲೋಡ್ ತಗೊಳ್ಳೋ ಅಂಥವ್ರು ಮಾತ್ರ ಫೋನ್ ಮಾಡಿ. ಒಳ್ಳೆ ರೇಟ್ಗೆ ನಿಮಗೆ ಕೊಡ್ತಾರೆ. ಮತ್ತು ಅದೆಲ್ಲ ಆದಮೇಲೆ ಲೋಡೆಲ್ಲ ಮಾಡಿಕೊಂಡು ಅಲ್ಲಿಂದ ಕಾಟ ಮಾಡ್ಸೋಕೆ ಬಂದ್ವಿ. ಲೋಡೆಲ್ಲ ಆಯಿತು, ಇನ್ನೇನು ಕಾಟ ಮಾಡಿಸ್ಕೊಂಡು ಇಲ್ಲಿಂದ ಹೊರಡ್ಬೇಕು ನಾವು. ಅದೆಲ್ಲ ಆದಮೇಲೆ ಇಲ್ಲೇ ನಾವು ಚಳ್ಳಕೆರೆಯಲ್ಲಿ ಡೀಸೆಲ್ಲು ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದೀವಿ. ಡೀಸೆಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡಿದ್ದಾದಮೇಲೆ ಅಲ್ಲಿಂದ ಹೊರಟಿದ್ದು ಇಲ್ಲೇ ಹಿರಿಯೂರಲ್ಲಿ ಊಟ ಎಲ್ಲ ಮಾಡಿಕೊಂಡು ನಾನ್ ಸ್ಟಾಪಾಗಿ ಬೆಂಗಳೂರು ಕಡೆ ಹೊರಟ್ವಿ ನಾವು. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಫ್ರೂಟ್ ಮಾರ್ಕೆಟಿಗೆ ಹೋಗಬೇಕು. ಫ್ರೂಟ್ ಮಾರ್ಕೆಟಿಗೆ ಬಂದಿದ್ದ ತಕ್ಷಣವೇ ಇಲ್ಲೆಲ್ಲ ಕೂಡ ಹಗ್ಗ ಟಾರ್ಪಲ್ ಎಲ್ಲ ಬಿಚ್ಚಿ ಹಿಂದೆಗಡೆ ಕಾಯಿ ಮೇಲೆ ಮಾತ್ರ ಹಂಗೆ ಬಿಟ್ಟು ಹಿಂದೆಗಡೆ ಮಾತ್ರ ಓಪನ್ ಮಾಡಿಬಿಟ್ವಿ. ಕಾಯೆಲ್ಲ ಇಳಿಸ್ಕೊತಾ ಇದ್ರು. ಸ್ವಲ್ಪ ಇಳಿಸ್ಕೊಳ್ಳೋದು, ಅದಾದಮೇಲೆ ನಿಲ್ಲಿಸೋದು ಮಾಡಿದ್ರು. ಯಾಕಂದರೆ ಹಬ್ಬ ಬೇರೆ ಬಂದುಬಿಡ್ತು, ವರಲಕ್ಷ್ಮಿ ಹಬ್ಬ ಬೇರೆ. ಈ ಕಲ್ಲಂಗಡಿ ಯಾರ್ಯಾರು ತುಂಬ್ತಿರೋ ಒಂಚೂರು ನೋಡ್ಕೊಂಡು ತುಂಬ್ರಿ. ಯಾಕಂದರೆ 2 ದಿನ ಆಗುತ್ತೆ ಖಾಲಿ ಆಗೋದು, ಇಲ್ಲ ಅಂದರೆ ಒಂದೊಂದು ದಿನ ಲೇಟ್ ಆಗುತ್ತೆ. ಈ ಫ್ರೂಟ್ ಮಾರ್ಕೆಟಲ್ಲೇ ಇಲ್ಲೇ ಖಾಲಿ ಆಗಿದ್ದು. ಅದೆಲ್ಲ ಆದಮೇಲೆ ಗಾಡಿಯಲ್ಲಿ ಉಳಿದಿರೋವೆಲ್ಲ ಕೂಡ ಅವರು ಇವರಿಗೆಲ್ಲ ಕೊಟ್ಬಿಟ್ಟೆ. ಕಾಯೆಲ್ಲ ಕೂಡ ದಾರಿಯಲ್ಲಿ ಹೋಗೋರಿಗೆ.